ಕಮ್ಯುನಿಟಿಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಿನ್ನೆ ರಾಹುಲ್ ಗಾಂಧಿ ಒಂದು ಸ್ಟೇಟ್ಮೆಂಟ್ ಕೊಟ್ರ. ನಿನ್ನೆ ಸಾಯಂಕಾಲ ಪೆಟ್ರೋಲ್ ಡೀಸೆಲ್ ಕ್ರೈಸಿಸ್ ಆಗ್ತದಂತೆ. ಇಡೀ ದೇಶದಲ್ಲಿ ಇವತ್ತಿಗೂ ಎಲ್ಲೂ ಇಲ್ಲ, ಮುಂದೂ ಎಲ್ಲೂ ಇರೋದಿಲ್ಲ. ನಮ್ಮ ಮಲ್ಟಿಪಲ್ ಸೋರ್ಸಸ್ ಅನ್ನ ಮೊದಲು ಒಂದು 20-22 ದೇಶ ಇದ್ದದ್ದನ್ನ 40 ದೇಶದಿಂದ ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ ಬರ್ತಾ ಇದೆ. ಇದರ ಬಗ್ಗೆ ಸನ್ಮಾನ್ಯ ಹರ್ದೀಪ್ ಸಿಂಗ್ ಪುರಿ ಅವರು ನಿನ್ನೆ ಬಹಳ ವಿವರವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತು ಇವನ್ ಕಮರ್ಷಿಯಲ್ ಎಲ್ಪಿಜಿಯಲ್ಲೂ ಕೂಡ ಬಹಳ ಅನಗತ್ಯವಾಗಿ ಕಾಂಗ್ರೆಸ್ ಪಾರ್ಟಿ ಸ್ವತಃ ಮುಖ್ಯಮಂತ್ರಿಗಳು ಮತ್ತು ದೇಶದಲ್ಲಿ ಒಬ್ಬ ಅತ್ಯಂತ ಅಪ್ರಬುದ್ಧ ಅಪೋಸಿಷನ್ ಲೀಡರ್ ಅವರು ಜನರನ್ನ ತಪ್ಪುದಾರಿಗೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇರೋದ್ರಿಂದ ಕಮರ್ಷಿಯಲ್ ಎಲ್ಪಿಜಿಯಲ್ಲಿ ಬುಕಿಂಗ್ ರಶ್ ಆಗಿರೋದ್ರಿಂದ ಆ ಬುಕಿಂಗಕ್ಕೆ ಒಂದಿಷ್ಟು ರಿಸ್ಟ್ರಿಕ್ಷನ್ ಅಂದ್ರೆ ಒಂದು ಲಿಮಿಟೇಷನ್ ಅನ್ನು ಹಾಕಿದ್ದು ಬಿಟ್ರೆ ದೇಶದಲ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ. ಇದರ ಜೊತೆಗೆ ಆ ಹಮ್ರೋಜ್ ಬಂದರದಿಂದ ಹಮ್ರೋಜ್ ದಾರಿಯಿಂದ ಸಹಿತ ವಾಟರ್ವೇದಿಂದ ಸಹಿತ ಈಗಾಗಲೇ ಶಿಪ್ಮೆಂಟ್ಗಳು ಶುರುವಾಗಿದ್ದಾವೆ. ಇದು ಭಾರತದ ಎಲ್ಲರ ಜೊತೆಗೆ ಭಾರತದ ಸಂಬಂಧ ಚೆನ್ನಾಗಿದೆ ಅನ್ನೋದಕ್ಕೂ ಒಂದು ಬಹಳ ದೊಡ್ಡ ಉದಾಹರಣೆ ಇದು. ಮತ್ತು 33 ಕೋಟಿ ಹೌಸ್ ಹೋಲ್ಡ್ಗಳಿಗೆ ಎಲ್ಪಿಜಿ ಸಪ್ಲೈ ಆಗ್ತಾ ಇದೆ. ಮತ್ತು ಬುಕ್ ಮಾಡಿದ ನಂತರ 2.5 ದಿವಸ ಮೊದಲೇನಿತ್ತು ಅಷ್ಟೇ ಸಮಯದಲ್ಲಿ ಆಗ್ತಾ ಇದೆ. ಆದ್ದರಿಂದ ಯಾರೂ ಪ್ಯಾನಿಕ್ ಬುಕಿಂಗ್ ಅನ್ನ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಿನ್ನೆ ಅವರು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಇದೆಲ್ಲ ಆಗ್ತಾ ಇದ್ದಂಗೆನೆ ದೇಶದಲ್ಲಿ ಕೇವಲ 5 ದಿವಸದಲ್ಲಿ ವಿದಿನ್ 5 ಡೇಸ್ 28% ನಮ್ಮ ದೇಶದ ಎಲ್ಪಿಜಿ ಪ್ರೊಡಕ್ಷನ್ ಅನ್ನು ನಾವು ಜಾಸ್ತಿ ಮಾಡಿದ್ದೇವೆ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ. ಮತ್ತು 70% ಕ್ರೂಡ್ ಇಂಪೋರ್ಟ್ಸು ಸೋರ್ಸ್ ಆಗುವುದೇ ಸ್ಟ್ರೇಟ್ ಆಫ್ ಹಾರ್ಮುಜದಿಂದ. ಹಾಗಾಗಿ ಇದೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಮೊದಲನೇ ಮತ್ತು ಈಗ ನಂತರದ ಸ್ಥಿತಿಯಲ್ಲೂ ಸಹಿತ ಸುಮಾರು 20 ಕಂಟ್ರಿಯಿಂದ 40 ಕಂಟ್ರಿಗೆ ನಾವು ಏರಿಸಿದ್ದೇವೆ ಸೋರ್ಸಸ್ ಅನ್ನ. ಆಸ್ ಫಾರ್ ಆಸ್ ಕ್ರೂಡ್ ಆಯಿಲ್ ಇಸ್ ಕನ್ಸರ್ನ್, ಡೈರೆಕ್ಟ್ ಎಲ್ಪಿಜಿ ಅನ್ನು ಇಂಪೋರ್ಟ್ ಮಾಡ್ತಾ ಇದ್ವಿ. ಅದರದ ಸೋರ್ಸ್ಗಳು ಕಮ್ಮಿ ಇದೆ. ಹಿಂಗಾಗಿ ಭಾರತದಲ್ಲಿ ಅದರ ಪ್ರೊಡಕ್ಷನ್ ಅನ್ನು ನಾವು ಜಾಸ್ತಿ ಮಾಡಿದೀವಿ. ಮತ್ತು ಬೇರೆ ಬೇರೆ ಕಡೆಯಿಂದನೂ ಈಗ ಆಸ್ಟ್ರೇಲಿಯಾದಿಂದ, ರಷ್ಯಾದಿಂದ, ಈ ರೀತಿ ಸೌತ್ ಆಫ್ರಿಕನ್ ಕಂಟ್ರಿಗಳಿಂದ ನಾವು ತರಿಸಲಿಕ್ಕೂ ಆಲ್ರೆಡಿ ಪ್ಲಾನ್ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಸ್ಟ್ರೈಕ್ ಮಾಡೋ ಅಂತ ಹೇಳುವಂತಹ ಒಂದು ಏನು ಸ್ಥಿತಿ ಇದೆ. ಯಾಕಂದ್ರೆ ಹಿಂದೆ ಇದರ ಜೊತೆಗೆ 20% ಎಥೆನಾಲ್ ಬ್ಲೆಂಡಿಂಗ್ 2000 ಇಸ್ವಿಯಲ್ಲಿ 1990ರಲ್ಲಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಥೆನಾಲ್ ಬ್ಲೆಂಡಿಂಗ್ ಶುರು ಮಾಡಿದರು. ಎಥೆನಾಲ್ ಬ್ಲೆಂಡಿಂಗ್ ಯಾವಾಗ ಕಂಪ್ಲೀಟ್ ಆಗಬೇಕಾಗಿತ್ತು? 2010ಕ್ಕೆ 20% ಮುಗಿಬೇಕಾಗಿತ್ತು. ಇವ್ರು ಬಂದಾಗ 1.5% ಇತ್ತು. ಇವರು ನಮಗೆ ಪ್ರಿಪರೇಷನ್ ಬಗ್ಗೆ ಹೇಳ್ತಾರೆ, ಆತ್ಮನಿರ್ಭರ ಭಾರತ ಬಗ್ಗೆ ನಮ್ಗೆ ಹೇಳ್ತಾರೆ ಇವರು ಪಾಠ. ಟುಡೇ 20% ಎಥೆನಾಲ್ ಬ್ಲೆಂಡಿಂಗ್ ಈಸ್ ಹ್ಯಾಪನಿಂಗ್ ಇನ್ ದಿ ಕಂಟ್ರಿ. ಇದು ಆತ್ಮನಿರ್ಭರ ಭಾರತದಲ್ಲಿ ಒಂದು ಮಹತ್ವದ ಹೆಜ್ಜೆ. ಅದರ ಜೊತೆಗೆ ಎನರ್ಜಿ ಆಸ್ ಎ ಹೋಲ್ ನೋಡಿದ್ರೆ ನಾವು ಹೈಯೆಸ್ಟ್ ಡೀಸೆಲ್ ಪಂಪ್ಗಳನ್ನು ಇವತ್ತು ಸೋಲಾರ್ ಪಂಪ್ಗಳನ್ನಾಗಿ ಕನ್ವರ್ಟ್ ಮಾಡಿದ್ದೀವಿ.
ಸುಮಾರು ಇಡೀ ದೇಶದಲ್ಲಿ 25 ಲಕ್ಷ ಪಂಪುಗಳನ್ನು ನಾವು ಕನ್ವರ್ಟ್ ಮಾಡಿದ್ದೀವಿ. ಡೀಸೆಲ್ ಪಂಪು, ಬೇರೆ ಬೇರೆ ಪಂಪುಗಳನ್ನು. ಇದರ ಜೊತೆಗೆ ಇವನ್ ಕಲ್ಲಿದ್ದಲು ಪ್ರೊಡಕ್ಷನ್ ಸಹಿತ ನಮ್ಮ ದೇಶದಾಗ ಅತಿ ಹೆಚ್ಚು ಕಲ್ಲಿದ್ದು ಇಂಪೋರ್ಟ್ ಮಾಡ್ಕೊತಾ ಇದ್ರು. ಆದ್ರೆ ಎಲ್ಲದರಿಂದ ಸಹಿತ ನಮ್ಮ ಎನರ್ಜಿ ಆತ್ಮನಿರ್ಭರ ಭಾರತ ಆಗಿದ್ದು ಮೋದಿಯವರ ಕಾಲದೊಳಗೆ. ಇದರ ಜೊತೆಯಲ್ಲಿ ಹೈಯೆಸ್ಟ್ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಜನರೇಟ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಇರೋದು ರಿನ್ಯೂಯಬಲ್ ಎನರ್ಜಿ ಸೋರ್ಸ್ನಿಂದ. ಇವ್ರು ಯಾರಿಗೆ ಮಾತಾಡ್ತಾ ಇದ್ದಾರೆ? ಮುಖ್ಯಮಂತ್ರಿಗಳು ಯಾರಿಗೆ ಸ್ಟ್ರೈಕ್ ಮಾಡೋದು ಕರೆ ಕೊಡ್ತಾ ಇದ್ದಾರೆ? ಹಾಗಾಗಿ ಬೇಜವಾಬ್ದಾರಿತನದ ಒಂದು ಪರಮಾವಧಿ